ಸ್ನೇಹಿತರೆ ನಮಸ್ಕಾರ. ಒಬ್ಬ ಕೊರಿಯರ್ ಕೆಲಸಕ್ಕೆ ಸೇರಿದ ಹುಡುಗ ತನ್ನ ಸಾಧನೆಯನ್ನು ಯಾವ ಮಟ್ಟಕ್ಕೆ ಮಾಡಿದ್ದಾನೆ ಅಂತ ಅಂದರೆ ಇವತ್ತು ದೆಹಲಿಯ ಮಟ್ಟಕ್ಕೆ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ. ಹೌದು, ಅದು ಯಾರು ಗೊತ್ತಾ? ಕುಣಿಗಲ್ ತಾಲೂಕಿನ BJP ಮುಖಂಡರು ಹಾಗೂ ಧಾರ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂಥ ಹಿಂದೂ ಹುಲಿ ಎಂದೇ ಹೆಸರು ಹೊಡೆದಂಥ ರಾಜೇಶ್ ಗೌಡ ಅವರು. ಇವತ್ತು ಅವರ ಹುಟ್ಟುಹಬ್ಬ ನಡೀತಾ ಇದೆ. ಎಲ್ಲರೂ ಕೂಡ ಸೇರಿ ಅವರಿಗೆ ಸಿಹಿಯನ್ನು ತಿನ್ನಿಸ್ತಾ ಇದ್ದಾರೆ, ಕೇಕ್ ತಿನ್ನಿಸ್ತಾ ಇದ್ದಾರೆ, ಹಾರ ತುರಾಯಿಗಳನ್ನ ಹಾಕ್ತಾ ಇದ್ದಾರೆ, ಜಯಕಾರ ಪಟಾಕಿಗಳನ್ನ ಸಿಡಿಸ್ತಾ ಇದ್ದಾರೆ. ಹಾಗಾಗಿ ಏನು ನಡೀತಾ ಇದೆ ಎಂಬುದನ್ನು ನೋಡೋಣ ಬನ್ನಿ. ಇವತ್ತು ಕುಣಿಗಲ್ನ BJP ಮುಖಂಡರು ಹಾಗೂ ಸಮಾಜ ಸೇವಕರು ಹಾಗೂ ಈ ತಾಲೂಕಲ್ಲಿ ಸಾಕಷ್ಟು ಸಮಾಜ ಸೇವೆಯೊಂದಿಗೆ ದೇವಸ್ಥಾನಗಳಿರ್ಬೋದು ಅಥವಾ ಬಡವರು ಇರ್ಬೋದು, ಎಲ್ಲರಿಗೂ ಕೂಡ ಧ್ವನಿಯಾಗಿ ಇಷ್ಟು ವರ್ಷ ಈ ತಾಲೂಕಲ್ಲಿ ಸೇವೆಯನ್ನು ಮಾಡ್ಕೊಂಬಂದಂಥ ಶ್ರೀ HD ರಾಜೇಶ್ ಗೌಡರ 56ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿಗೆ ಆಲ್ರೆಡಿ ಕೇಕ್ ಕಟ್ ಮಾಡೋವಂಥ ಕಾರ್ಯಕ್ರಮ ಮುಗಿದಿದೆ. ಈಗ ನೂರಾರು ಜನ ಅಭಿಮಾನಿಗಳು ಒಂದು ಬ್ಲಡ್ ಕ್ಯಾಂಪ್ ಕೂಡ ಮಾಡಿ ಇವತ್ತು ಬ್ಲಡ್ ಡೊನೇಷನ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ಳೋದೇನಂತ ಅಂದರೆ ಭಗವಂತ ರಾಜೇಶ್ ಗೌಡ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ಈ ತಾಲೂಕಲ್ಲಿ ಸೇವೆ ಮಾಡೋವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ನಮ್ಮ ನಾಯಕರಾದ HD ರಾಜೇಶ್ ಗೌಡ್ರವರ 56ನೇ ಹುಟ್ಟುಹಬ್ಬವನ್ನು ನಮ್ಮ ರಾಜೇಶ್ ಗೌಡ್ರ ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ವಿ ಮತ್ತು ರಕ್ತ ಶಿಬಿರವನ್ನು ಸಹ ಏರ್ಪಡಿಸಿದ್ವಿ. ಗೌಡ್ರಿಗೆ ಭಗವಂತ ಆರೋಗ್ಯ ಆಯುಷನ್ನು ಕೊಟ್ಟು ಈ ಕ್ಷೇತ್ರದ ಜನರಿಗೆ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ತುಂಬಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರ ಅಧಿಕಾರ ಸಿಗಲಿ, ನಮ್ಮ ಗೌಡ್ರಿಗೆ ಅಧಿಕಾರ ಸಿಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರ ಸಿಕ್ಕಿದ್ರೆ ಈ ಕ್ಷೇತ್ರಕ್ಕೆ ಏನಾದರೂ ಮಾಡ್ತಾರೆ ಅನ್ನೋದು ನಮ್ಮ ಅಭಿಲಾಷೆ. ಹಾಗಾಗಿ ಗೌಡ್ರಿಗೆ ಆಶೆ ಕೊಡಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಸರ್, ಈಗ ಅದ್ದೂರಿಯಾಗಿ ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ. ವಸಂತವಾಣಿ ಕಡೆಯಿಂದ ನಿಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಉತ್ತಮವಾದ ನೀವು ಜನರಿಗೆ ಅಥವಾ ಸಾರ್ವಜನಿಕರೇ ಬಡವರಿಗೆ ಸೇವೆ ಮಾಡ್ಕೊಂಬಂದಿದ್ದೀರಾ. ಈ ವಿಚಾರವಾಗಿ ಮತ್ತೆ ಈ ಜನಗಳು ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ, ಆ ವಿಚಾರವಾಗಿ ಏನು ಹೇಳ್ತೀರಾ? ಸರ್, ಇವತ್ತು ನಮ್ಮದು 56ನೇ ಹುಟ್ಟುಹಬ್ಬ. ನನ್ನ ಅಭಿಮಾನಿಗಳೆಲ್ಲ ಸೇರಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ರಕ್ತದಾನ ಶಿಬಿರ ಮತ್ತು ಹಾಗೆ ಅನ್ನದಾನ ಮತ್ತು ಸ್ಕೂಲ್ಗಳಿಗೆ ಪುಸ್ತಕ ಕೊಡುವಂಥ ಕಾರ್ಯಕ್ರಮನ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದಾರೆ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ಇದ್ದೀನಿ. ನಾನು ಸುಮಾರು 15 ವರ್ಷದಿಂದ ಕುಣಿಗಲ್ ತಾಲೂಕಲ್ಲಿ ನಾನು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ನಿರಂತರವಾಗಿ ನಡೀತಾನೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಲ, ಈಗ ಶಾಸಕರಾಗಿ ಎಲ್ಲ ನೋಡೋದಕ್ಕೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಆ ಬಗ್ಗೆ ಇದು ಜನಾಭಿಪ್ರಾಯ ಆಗಿದೆ. 2023ರಲ್ಲಿ ನಮಗೆ ಅವಕಾಶ ಸಿಗಬೇಕಾಗಿತ್ತು. ಕಾರಣಾಂತರದಿಂದ ವಂಚಿತನಾಗಿದ್ದೀನಿ. ಮುಂದಿನ ದಿನದಲ್ಲಿ 100% ನಾನು ಕುಣಿಗಲ್ ತಾಲೂಕಿಗೆ ಶಾಸಕನಾಗಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ. BJP ಪಕ್ಷದಿಂದ ಅದೇ BJP NDA ಇವಾಗ ಪೊಸಿಷನ್ ಇರೋದ್ರಿಂದ ಸ್ವಲ್ಪ ಕಾದು ನೋಡುವ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದ್ರೆ ಇನ್ನೂ 1 ವರ್ಷ ಕಾಲ ಹೋಗ್ಬೇಕು ಅಂತ. ಅಲ್ಲ, ರಾಜೇಶ್ ಗೌಡ್ರೆ ಶಾಸಕರಾಗಬೇಕು ಅಂತ ಅವರ ಅಭಿಮಾನಿಗಳ ಆಸೆ. ತುಂಬಾ ತಾಲೂಕಿನ ಅದೇ ಕೂಗಿರೋದು ಇವಾಗ ಸದ್ಯಕ್ಕೆ. ತಮಗೆ ಗೊತ್ತಿದೆ, ನಾನು 15 ವರ್ಷದಿಂದ ಏನು ಕೆಲಸ ಮಾಡ್ತಾ ಇದ್ದೀನಿ, ಏನು ರೆಸ್ಪಾನ್ಸ್ ಇದೆ. ಈಗ ಜನಾಭಿಪ್ರಾಯ ಯಾವ ಕಡೆ ಇರ್ತದೆ ಅವ್ರ ತಾನೇ ಆಗಬೇಕು. ಕೇಳಿದ್ರಲ್ಲ, ಇದು ಮುಂದಿನ ಶಾಸಕರಾಗಬೇಕು ಅನ್ನೋದು ಅವರ ರಾಜೇಶ್ ಗೌಡ್ರ ಅಭಿಮಾನಿಗಳ ಅಭಿಪ್ರಾಯ ಆಗಿದೆ. ಅದೇ ರೀತಿ ಕೂಡ ಕಾದು ನೋಡುವ ತಂತ್ರವನ್ನು ರಾಜೇಶ್ ಗೌಡ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಬಂಧುಗಳೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ತಲುಪಿಸೋದಂತಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.